ಮುಸ್ಲಿಂ ಸಮುದಾಯದ ಯುವ ಮುಖಂಡ ಕರಜಗಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮತೀನ್ ಪಟೇಲ್ ಅವರ 43ನೇ ಜನ್ಮದಿನದ ಅಂಗವಾಗಿ ಅವರ ಅಭಿಮಾನ ಬಳಗದಿಂದ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ವಿತರಣೆ ಹಾಗೂ ಬಸ್ ನಿಲ್ದಾಣದಲ್ಲಿ ಅನ್ನ ಸಂತರ್ಪಣೆ ನಡೆಯಿತು. ಗುರುವಾರದಂದು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮತೀನ್ ಪಟೇಲ್ ಅವರ 43ನೇ ಹುಟ್ಟುಹಬ್ಬದ ಅಂಗವಾಗಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ಜಮಾವಣೆಗೊಂಡು ವಿವಿಧ ಸಾಮಾಜಿಕ ಕಾರ್ಯಗಳು ಮಾಡುವ ಮೂಲಕ ಸರಳವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿದರು. ಅವರು ನಮ್ಮ ಜನ್ಮದಿನ ಆಚರಣೆ ಮಾಡಬೇಡ್ರಿ ಅನ್ನುವಂಥ ಸಂದೇಶವನ್ನು ಕೊಟ್ಟು ಅವರು ಬೇರೆ ಕಡೆ ದೂರ ಹೋಗಿದ್ದಾರೆ. ಕಾರಣ ಏನು ಅಂದರೆ, ಇಂಥ ಒಂದು ಸಂದರ್ಭದಲ್ಲಿ ನಾವು ಆಚರಿಸಿಕೊಂಡಾಗ ಸರಳತೆಯನ್ನು ಮೆರಲಿಕ್ಕೆ ಆಗಂಗಿಲ್ಲ ಅನ್ನುವಂಥ ದೃಷ್ಟಿಕೋನದಿಂದ ಅಂದರೂ ಕೂಡ ಇವತ್ತು ಅವರ ಅಭಿಮಾನಿ ಬಳಗ ಕೇಳದೆ ಈ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಅವರ ಅಭಿಮಾನಿಗಳ ಪರವಾಗಿ ನಾನು ಕೂಡ ಎಲ್ಲರಿಗೂ ಸ್ವಾಗತ ಬಯಸ್ತೀನಿ. ಅದ್ರ ಜೊತೆಗೇ ನಮ್ಮ ಮಾಧ್ಯಮ ಮಿತ್ರರು ಕೂಡ ಸ್ವಾಗತ ಬಯಸಿ ಎರಡು ಮಾತಿನಲ್ಲಿ ಅವರು ವಿಚಾರಗಳು ಹೇಳ್ತೀನಿ. ಇವತ್ತು ಮತೀನ್ ಪಟೇಲ್ ಅವರು ಭಾಳಷ್ಟು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮತ್ತು ವಕ್ಫ್ ಬೋರ್ಡ್ ಕಮಿಟಿ ಜಿಲ್ಲಾ ಅಧ್ಯಕ್ಷರಾಗಿ ಆ ಸಮಾಜದ ಕೇವಲ ಅಲ್ಪಸಂಖ್ಯಾತರು ಅಷ್ಟೇ ಸೀಮಿತ ಅಲ್ಲ, ಅನ್ಯ ಸಮಾಜದಲ್ಲೂ ಕೂಡ ಒಳ್ಳೆಯ ಒಂದು ಸೇವೆಯನ್ನು ಪಟ್ಟಿರ್ತಕ್ಕಂಥದ್ದು. ದೀನದಲಿತರಿಗೆ, ಬಡವರಿಗೆ ತಮ್ಮಲ್ಲಿರ್ತಕ್ಕಂಥ ಅಲ್ಪ ಸಹಾಯವನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳು ಭಾಳಷ್ಟು ಇದ್ದಾವೆ. 3ನೇ ವರ್ಷದ ಜನ್ಮದಿನವನ್ನು ಅವರ ಅಭಿಮಾನಿ ಬಳಗ ಆಚರಿಸುತ್ತಿದ್ದು, ಈ ಸಂದರ್ಭದಲ್ಲಿ ನಮ್ಮ ತಾಲೂಕ್ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂಥ ಶಿವಾನಂದ ನಾಡಿ ಸಾವ್ಕಾರ ಆಗಿರ್ಬೋದು, ಯುವ ಮುಖಂಡರಂತ ದೊಡ್ಡ ಜಮಾದಾರ್ ಆಗಿರ್ಬೋದು, ನಮ್ಮ ಪುರಸಭೆಯ ಹಾಜಿ ಧ್ವಜವರಾಗಿರ್ಬೋದು, ಮಾಲಿಂಗ್ ಅಂಗಡಿಯವರಾಗಿರ್ಬೋದು, ಆಗಿರ್ಬೋದು, ಅನೇಕ ಯುವ ಮುಖಂಡರು ಮತ್ತು ಪುರಸಭೆ ಎಲ್ಲ ಸದಸ್ಯರು ಈ ಒಂದು ಇದರಲ್ಲಿ ಭಾಗಿಯಾಗಿದ್ದಾರೆ.